ಹಾಲು ಒಂದು ಕರೆಕ್ಟ್ ಐತಿ. ಯಾಕೆ ಲೆಕ್ಕ ತಪ್ಪರಾಗ್ತಲ್ಲ ಇಲ್ಲಿ, ಎದಕ್ಕೇನೋ ಖರ್ಚಾಗೈತಿ. ಓಹ್ ಮೊನ್ನೆ ಪ್ಲಂಬರಿಗೆ ಕಳಿಸಿದ್ದಾಳ. ಹೌದು, ಅದಕ್ಕೆ ಮಾಧವ್ ಸಾಯಂಕಾಲ ಬೇಗ ಬಂದುಬಿಡು. ಹಾಂ ಸರಿ, ಬಾಯ್. ಏನಂದ್ರೆ ಡಾಕ್ಟರ್ ಹೋಗಿದ್ದಲ್ಲ ಮಾ, ಅದು ಏನಂದ್ರಂದ್ರೆ ನಾನು ಕರೆ ನನಗೆ ಭಾಳ ಖುಷಿ ಅದೀನಿ ಮಾ, ನೀನು ಅಜ್ಜಿ ಆಗತ್ತಿ ಅಂತ. ಏನಂದಿ? ನಾ ಅಜ್ಜಿ ಆಗತ್ತೀನಿ ಕರೆನು? ಅರೇ ಅಶ್ವಿನಿ, ಎಂತ ಸುದ್ದಿ ಹೇಳಿದೀವ ನೀನು. ನಾನಂತರೂ ಭಾಳ 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 ಖುಷಿ ಅದೀನಿ. ಇವತ್ತೇನಾರ ಸ್ಪೆಷಲ್, ಇವತ್ತೇನಾರ ಪಾಯಸ ಮಾಡಲ, ಶಾವಿಗೆ ಪಾಯಸ ಮಾಡಲ, ನಿಂಗೆ ಏನು ಬೇಕು ಹೇಳಿ, ಏನು ಬೇಕು ತಿನ್ನಕ್ಕೆ ಹೇಳಿ ಎಲ್ಲ ನಾನು ಮಾಡ್ಕೊಡ್ತೀನಿ ಏನ. ವಾ, ನನಗೆ ಭಾಳ 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 ಖುಷಿ ಆಗೈತಿ. ಮತ್ತು ನಿನ್ನ ಗಂಡ ಎಲ್ಲದನ? ಅಮ್ಮ, ಅದು ಅವ್ರ ತಾಯಿ ಫೋನ್ ಮಾಡಿದ್ರು ನಮ್ಮ ಅತ್ತಿ, ಅದಕ್ಕೆ ಅವ್ರು ಹೋಗ್ಯಾರಲ್ಲೇ. ನಾನು ಹೆಂಗೂ ಹೇಳ್ದಂಗೆ ಆಕಿತ್ತಿ, ಇರೋ ವಿಷಯ ಹೇಳಿ ಬರ್ತೀನಿ, ಅವರು ಭಾಳ ಖುಷಿ ಆಗ್ತಾರಂತೇಳಿ ಅಲ್ಲಿ ಹೋದ್ರು ಅವರು. ಹೌದನೇ, ಚಲೋ ಆತ್ ಬಿಡಿ, ಚಲೋ ಆತ್. ಹಾಂ, ಏನು ತಿಂತಿ? ಶಾವಿಗೆ ಪಾಯಸ ಮಾಡಲ ನಂದು? ಮಾಡು. ಈ ಸುದ್ದಿ ಕೇಳಿ ನಿಮ್ಮ ಅಪ್ಪಗಂತೂ ಭಾಳ ಖುಷಿ ಆಕೈತಿ. ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ತಡಿ. ನಿಮ್ಮ ಅಪ್ಪನ ಫೋನ್ ನಂಬರ್ ಎಷ್ಟು ಕೆಳಗೆ ಹೋಗ್ಬಿಟ್ಟೈತೆ ನೋಡೋದು, ಸಿಗಂಗೇ ಇಲ್ಲ. ಅವನು ಫೋನ್ ಹಚ್ಚಿಬಿಡ್ತಾರೆ, ಎಲ್ಲಿ ಹೋಗ್ತದು? ಹಾಂ, ಸಿಕ್ತೆ. ಹಲೋ ರೀ, ಏನು ಮಾಡತ್ತಿದ್ರಿ? ಏನಿವತ್ತು ಮೇಡಮ್ ಅವ್ರ ಫೋನ್ ಹಚ್ಚಿಬಿಟ್ಟಾರಲ್ಲ ನಂಗೆ. ಏನು ಖುಷಿನೋ ಅಷ್ಟ್ಯಾಕೆ ಖುಷಿಯಾಗಿ ಮಾತಾಡತ್ತಿ? ಏನು ಮಾಡತ್ತಿದ್ದೆ ಅಂದ್ರೆ ಕೆಲಸ ಮಾಡತ್ತಿದ್ದೆ. ಹೌದ್ರಿ, ಒಂದು ಖುಷಿ ವಿಚಾರನೇ ಐತಿ. ಅಯ್ಯೋ, ನೀವು ಅಜ್ಜ ಆಗಕತ್ತೀರಿ. ನಮ್ಮ ಶ್ವೇತಾ ಅದಾಳಲ್ರಿ, ಪ್ರೆಗ್ನೆಂಟ್ ಅದಾಳ. ಈಗ ಬಂದು ಸುದ್ದಿ ಹೇಳಿದ್ಲಕ್ಕಿ. ನೀನ? ಹೌದಾ? ಅಯ್ಯೋ, ಎಂತ ಖುಷಿ ವಿಷಯ ಹೇಳಿದೆ ನೀನ. ನಡಿ, ಹಂಗಂದ್ರೆ ಇಲ್ಲೆಲ್ಲ ಫ್ಯಾಕ್ಟ್ರಿಗೆ ಎಲ್ಲರಿಗೂ ಪೇಡೆ ಹಂಚ್ಬಿಡ್ತೀನಿ. ಹಾಂ, ಹಂಗೆ ಮಾಡ್ಗಿದ್ದೀರಿ ನೀವು. ಈಗ ಯಾರಿಗೂ ಹೇಳ್ಬೇಡ್ರಿ, ಅದು ಇನ್ನೂ ಗಟ್ಟಿ ಆಗ್ಬೇಕದ. ಈಗ 1.5 ತಿಂಗಳು ಆಗಿತ್ತು ಅಷ್ಟೇ. ಇದು 3 ತಿಂಗಳು ಪೂರ ಮುಗಿಲಿ, 4 ಬೀಳಿ, ಅವಾಗ ಮಂದಿಗೆಲ್ಲ ಹೇಳ್ಬೇಕು. ಹಿಂಗೆ ಈಗ ಹೇಳ್ಬಾರ್ದು, ಅವೆಲ್ಲ ದೃಷ್ಟಿ ಬೀಳ್ತಾವು. ಹಾಂ, ನೀ ಹೇಳೋದು ಕರೆಕ್ಟ್. ಯಾರಿಗೆ ಹೇಳಲ್ಲ ಬಿಡ. ಆಕಿಗೆ ಏನು ಬೇಕು ನೋಡು, ಏನು ಕಡಿಮೆ ಆಗ ಕೊಡ್ಬೇಡ. ಆಕಿಗೆ ಎಲ್ಲ ಚಲೋ ಚಲೋ ತೊಗೊಂಬಂದು ಉಣ್ಸೋದು ತಿನ್ಸೋದು ಎಲ್ಲ ಜವಾಬ್ದಾರಿ ನಿಂದ ನೋಡು. ಹ್ಞೂ ರೀ, ಮತ್ತೆ ಬಿಡ್ತೇನೆ ನಾನು, ಅದು ನನ್ನ ಮಗಳು. ಆಯ್ತು ತಗೋರಿ. ಹಾಂ, ನೀ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಗು ಏನ. ಅಯ್ಯೋ, ನಾಟಕ ಮಾಡ್ತೇನೆ. ಅಯ್ಯೋ, ಹೋಗವ, ಹೋಗ್ತೇನೆ ತಗೋ ನಾನು. ಹಲೋ, ನೆಟ್ವರ್ಕ್ ಬರೋವಲ್ದು. 1 ನಿಮಿಷ ಹೊರಗೆ ಬಂದೆ. ಯಾರಿದೆ? ಅದು ನನ್ನ ಫ್ರೆಂಡ್. ಮಾತಾಡ್ಬಿಡ್ತೀನಿ ತಡಿವಾ, ಇದಕ್ಕೆ ಫೋನ್ ಹಚ್ಚಾಕಿ. ಸರಿ ತಗೋ. ಹಲೋ ಶ್ವೇತಾ, ಅದು ನಾನು ಅನ್ಪೂರ್ಣ. ಹಾಂ, ಗೊತ್ತಾಯ್ತು ನನಗೆ. ಅದು ನಮ್ಮ ಮಮ್ಮಿ ಕುಂತಿದ್ರು, ಅದಕ್ಕೆ ಹಂಗೆ ಎದ್ದು ಬಂದೆ ನಾನು. ಹೌದಾ? ಭಾಳ ಬೇಸರ ಆಗ್ಯಾರೇನ ಅಲ್ಲ ಅವರು ನನ್ನ ಸಂಬಂಧ. ಎಷ್ಟೆಲ್ಲ ಪಾಪ, ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ. ಅಲ್ಲ ಅನ್ಪೂರ್ಣ, ನಾನು ನಿನ್ನ ಕಡೆ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಅಲ್ಲಿ ಬರ್ತೀನಿ ತಡಿ. ನಾನೀಗ ಬರಾತಿದ್ದೆ ಅಲ್ಲೇ, ಒಂಚೂರು ನಿನ್ನ ಕಡೆ ಮಾತಾಡೋದೈತಿ. ಅಲ್ಲೇ ಬಂದು ಮಾತಾಡ್ತೀನಿ, ಆಯಿತಾ? ಇಲ್ಲೇ ಸರಿ ಅನ್ಸಲ್ಲ, ಅದಕ್ಕೆ ಸ್ವಲ್ಪ ಸಮಯದ ನಂತರ. ಅಲ್ಲ ಶ್ವೇತಾ, ನೀನು ನನಗೆ ಕರೆಸ್ಕೋಬೇಕಿತ್ತಿಲ್ಲ, ನಾನು ಬರ್ತಿದ್ದೆ. ನೀನು ಅಷ್ಟು ದೂರದಿಂದ ಇಲ್ಲಿ ಬಂದಿಯಲ್ಲ, ಹಂಗ್ಯಾಕಂತಿ? ನನ್ನ ಫ್ರೆಂಡಿಗೆ ಮೀಟ್ ಮಾಡಕ್ಕೆ ಬರ್ಬಾರ್ದೆ ನಾನು? ಅಷ್ಟಕ್ಕೂ ನಾನು ಇಲ್ಲೇ ಅಂಗಡಿ ಕಡೆ ಬರಾತಿದ್ದೆ. ಏನದು ಸಪ್ಪಳ ಹಂಗೆ? ಅಯ್ಯೋ, ಇಲ್ಲೇ ಕೆಳಗೆ ಅದು ಸಣ್ಣ ಹುಡುಗರು ಆಟ ಆಡತ್ತವ, ಸಪ್ಪಳ ಮಾಡತ್ತವ. ಹೇಳಿ ಅನ್ಪೂರ್ಣ. ನನಗೆ ನಿನ್ನ ಮೇಲೆ, ನಮ್ಮ ಅಣ್ಣನ ಮೇಲೆ ಫುಲ್ಲು ನಂಬಿಕೆ ಐತಿ. ಏನಾತಂತ ನನ್ನ ಕಡೆ ನಿಜ ಹೇಳು ದಯವಿಟ್ಟು. ಶ್ವೇತಾ, ತಪ್ಪು ತಿಳ್ಕೊಬೇಡ ದಯವಿಟ್ಟು. ಇದು ನೀನು ನಿಮ್ಮ ಅಣ್ಣನ ಕಡೆನೇ ಕೇಳು, ಯಾಕಂದ್ರೆ ಅವ್ರು ಯಾರಿಗೂ ಹೇಳಬೇಡ ಅಂತೇಳಿ ನನ್ನ ಕಡೆ ಏನು ಹೇಳೋದು ಆಣಿ ಮಾಡಿಸ್ಕೊಂಡಾರ, ಅದಕ್ಕೆ. ಅಲ್ಲ ಹಿಂಗಂದ್ರೆ ಹೆಂಗೆ? ನಾ ಹೆಂಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ನಿಮಗೆ? ಶ್ವೇತಾ, ನೀ ನಂಬಿಕೆ ಅಂತ ನಾನು ನಿನ್ನ ಮುಂದೆ ಹೇಳತ್ತೀನಿ ಅಷ್ಟೇ. ಅಂದರೂ ನಾನೆಲ್ಲ ಹೇಳೋಕ್ಕಾಗಲ್ಲ. ಬಟ್ ನಾನು ಹೋಗಿದ್ದು ನಿಜ, ನಿಮ್ಮ ಅಣ್ಣಂಗೆ ಸೇವಾ ಮಾಡಿದ್ದು ನಿಜ. ಆದರೆ ನಮ್ಮಿಬ್ಬರ ಮಧ್ಯೆ ಅಂಥದ್ದು ಏನು ಕೆಟ್ಟದ್ದು ಗಲೀಜು ನಡೆದಿಲ್ಲ. ಇಷ್ಟು ನಾ ಹೇಳ್ತೀನಿ. ಯಾರ ಮೇಲೆ ಪ್ರಮಾಣ ಮಾಡಿ ಹೇಳಂತ ನಾ ಹೇಳ್ತೀನಿ. ನನಗೂ ಗೊತ್ತು, ನನಗೆ ಇಷ್ಟೇ ಎಲ್ಲ ಈ ಥರ ಎಲ್ಲ ನಮ್ಮ ಅಣ್ಣನೂ ಅದಾನಂತ ನಂಗೆ ಅನಿಸೋದೇ ಇಲ್ಲ. ಆಮೇಲೆ ನಾನು ನಿನಗೆ ನೋಡಿದ ಪ್ರಕಾರ ನೀನು ಆ ಥರ ಇಲ್ಲ, ನನಗೆ ಗೊತ್ತು. ಆದರೆ ಇದು ಹೇಳಿದರೆ ಯಾರು ನಂಬೋ ಹಂಗಿಲ್ಲ ಅಲ್ಲ. ನಿಂಗೆ ಅದೇನೋ ಕೇಳೋದಿದ್ರು ದಯವಿಟ್ಟು ನಿಮ್ಮ ಅಣ್ಣಗೆ ಕೇಳಿಬಿಡು. ನಾನು ಯಾಕಂದ್ರೆ ಅವ್ರಿಗೆ ಹಾನಿ ಮಾಡೀನಿ, ಅದಕ್ಕೆ ಕಟ್ಟಿಬಿಟ್ಟಿದ್ದೆ ನಾ ಅಷ್ಟೇ, ಮತ್ತೇನಿಲ್ಲ. ಅಷ್ಟು ಹೇಳಿದ್ಮೇಲೆ ನಾನಾರ ಏನು ಮಾಡೋದು, ಹೋಗಲಿ ಬಿಡಿ. ಅಂದಂಗೆ ನೀ ಅದಕ್ಕೆ ಕಾಲ್ ಮಾಡಿದ್ದಿ ನಂಗೆ? ಸರಿ. ಒಂದು ಕೆಲಸ ನನ್ನ ಫ್ರೆಂಡ್ ಹೇಳಕತ್ತಿದ್ರು, ಯಾರು ಇದ್ರೆ ಹೇಳಂತ. IT ಕಂಪ್ನಿ ಒಳಗೆ ಒಂದು ಕೆಲಸ ಆಯ್ತಂತ. ನೀವು ಫ್ರೀ ಇದ್ದರೆ ಹೇಳ, ಇಂಟರ್ವ್ಯೂ ಕೊಡಂತಿ. ಏನಂತಿ? ಅಯ್ಯೋ ಅಂಥದ್ದು ಬೇಡ ನನಗೆ ಏನಂದ್ರೆ ನನ್ನ ಎಜುಕೇಷನ್ ಅಷ್ಟಾಗಿಲ್ಲ, ಅದಕ್ಕೆ. ಹಾಗಂದ್ರೆ ನಮ್ಮದು ಅಂಗಡಿ ಒಳಗೆ ಕೆಲಸ ಮಾಡೋ ಸೇಲ್ಸ್ದಲ್ಲಾಗಿ ಹೌದಿಲ್ಲ?
ಅಲ್ಲ ನಿಮ್ಮ ಮನೆ ಒಳಗೆ ನಿಮ್ಮ ಮಮ್ಮಿ ಪಪ್ಪ ಹೇಳಿಲ್ಲ ನನಗೆ ಅಲ್ಲಿ ಕೆಲಸ ಅಂಗಡಿ ಹಚ್ಚಬೇಡ, ಹಂಗಾಗಿದ್ರೆ ನಾನು ಅಂಗಡಿ ಒಳಗನೆ ಚಲೋ ಇತ್ತಲ್ಲ ವ್ಯಾಪಾರ ನಂದು, ಹೌದಿಲ್ಲ? ಹಾಂ ಹೌದಲ್ಲ, ನನ್ನ ತಲೆಯಾಗ ಬಂದಿಲ್ಲ. ಹಿಂಗೆ ಮಾಡ, ನಮ್ಮ ಅಣ್ಣಗೆ ಕೇಳ್ಬೇಡ, ಅವ್ರಿಗೆ ಚಲೋ ಕೆಲಸದ ಬಗ್ಗೆ ಎಲ್ಲ ಗೊತ್ತಿರ್ತೈತಿ ನೋಡು. ನಮ್ಮ ಅಣ್ಣಗೆ ಜಾಸ್ತಿ ಗೊತ್ತಿರ್ತೈತಿ, ನಮ್ಮ ಅಣ್ಣಗೆ ಫೋನ್ ಮಾಡಿ ಕೇಳ. ಅಲ್ಲ ಅದು ಬೇಡಾಗಿತ್ತು ಏನೋ, ನೀನೇ ಹೇಳಿದ್ರೆ ಚಲೋ ಆಗಿತ್ತು. ಈಗ ಇಷ್ಟು ರಾಧಾಂತ ಆಗೈತೆ, ಅದಕ್ಕೆ ನಾನು ಅವ್ರ ಕಡೆ ಮಾತಾಡೋಕೆ ಅಷ್ಟು ಇದು ಮಾಡತ್ತಿಲ್ಲ. ನನ್ನ ಕಡೆ ಅವ್ರ ನಂಬರು ಇಲ್ಲ. ಏನೋ ನಂಬರ್ ಇಲ್ಲ? ವಿಚಿತ್ರ ಐತಲ್ಲಪ್ಪ ಇದು. ಅಲ್ಲ ನೀನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿನಂತಿ, ಅಂದರೆ ಅವ್ರಿಗೆ ಆರಾಮಿಲ್ದಾಗೆಲ್ಲ ಟ್ರೀಟ್ಮೆಂಟ್ ಅದು ಕೊಡ್ಸಿನಂತಿ, ನಾನು ನೋಡಿದ್ರೆ ನಂಬರೇ ಇಲ್ಲ. ನಿಜ ನಂಬರ್ ಇಲ್ಲ. ನಂಬರ್ ಇಸ್ಕೊಳೋ ಅಂಥದ್ದೇನು ಪರಿಸ್ಥಿತಿ ಬರಲಿಲ್ಲ, ನಾನು ಇಸ್ಕೊಲಿಲ್ಲ, ಅವರು ಇಸ್ಕೊಲಿಲ್ಲ. ಸೊ ಅಲ್ಲಿಗೆ ಇದಾಗ್ಬಿಡ್ತದೆ ಅಷ್ಟೇ. ಹೌದಾ, ಸರಿ ಹಂಗಂದ್ರೆ ತಗೋ ನಂಬರ್ ತಗೋ, ಲಗು ಲಗು ನಂಬರ್ ತಗೋ, ನಾನು ಮನೆಗೆ ಹೋಗ್ಬೇಕು. ಆಮೇಲೆ ಒಂದು ಗುಡ್ ನ್ಯೂಸ್ ಗೊತ್ತೇನೆ ಏನಂತೇಳಿ, ನಾನು ಪ್ರೆಗ್ನೆಂಟ್. ಹೌದಾ, ಪ್ರೆಗ್ನೆಂಟ್ ಇದ್ದೀನಿ ನೀನು? ಭಾಳ ಖುಷಿ ಆಯ್ತು ನೋಡಿ ನನಗೆ. ಅಯ್ಯೋ ನೀನು ಪ್ರೆಗ್ನೆಂಟ್ ಇದ್ದರೆ ನೀ ಯಾಕೆ ಇಲ್ಲಿ ಮಠ ಬರೋಕೆ ಹೋಗಿದ್ದಿ? ನನಗೆ ಎಲ್ಲರ ಅಲ್ಲಿ ಅಂಗಡಿ ಕಡೆ ಎಲ್ಲರ ಬಾ ಅಂದ್ರೆ ಬರ್ತಿದ್ದೆ ಇಲ್ಲ, ನಾನು ಸುಮ್ಮನೆ ನೀನು ದಣ್ಕೊಂಡಿ ನೋಡಿ ಇಲ್ಲಿ ಮಠ ಬಂದು. ಅಯ್ಯೋ ಅದಕ್ಕೇನಾಗಲ್ಲ, ಇಷ್ಟು ಅಡ್ಡಾಡ್ಬೇಕು, ಹಂಗೆ ಕುಂತಲ್ಲೇ ಕೂಡಬಾರ್ದಂತ ಪ್ರೆಗ್ನೆಂಟ್ ಇದ್ದಾಗ. ಅದಕ್ಕೆ ಇದು ನಂಬರ್ ತಗೋ, ನಮ್ಮ ಅಣ್ಣಂದು ಕೊಡ್ತೀನಿ. ಬೇಡ ಬಿಡ, ಯಾಕೆ ಸರಿ ಅನ್ಸಲ್ಲ. ಯಾಕಂದ್ರೆ ಮತ್ತು ಸುಮ್ಮನೆ ಏನೋ ಒಂಥರ ಈಗ ಏನೇನೋ ಅಂತಾರ ಜನ, ಮತ್ತು ಇನ್ನೊಂದು ಸ್ವಲ್ಪ ಇದಾಗಬಾರ್ದಂತ ನನಗೆ. ನೋಡೇ ಜನ ನೂರು ಅಂತಾರೆ, ಈಗ ನಿನ್ನ ಮನ್ಸಿಗೆ ಗೊತ್ತೈತಿಲ್ಲ ನೀನು ಹೆಂಗದಿ ಅಂತೇಳಿ, ಹೌದಿಲ್ಲ? ಈಗ ಅವ್ರು ಅಂತಾರೆ ಬಿಡ ಅಂತೇಳಿ ನೀನು ನಿನ್ನ ಜೀವನದ ಬಗ್ಗೆ ನೀನು ಇದು ಮಾಡ್ಕೊಳ್ಳಿ ಅಂದ್ರೆ ಸರಿ ಆಗಲ್ಲ ಅದು. ಇಲ್ಲ ನಿಂಗೆ ಏನಾರ ಅವಶ್ಯಕತೆ ಇದ್ರೆ ಮಾತಾಡು, ಅದ್ರಾಗ ಏನೈತಿ, ಹೌದಿಲ್ಲ? ಈಗ ನಮ್ಮಪ್ಪ ನಮ್ಮವ್ವ ಸ್ವಲ್ಪ ಸಿಟ್ಟೊಳಗದಾರ, ಅವ್ರ ಮುಂದೆ ಭೇಟಿ ಆಗಬೇಡ್ರಿ ಅಷ್ಟೇ. ನನಗೇನು ಇದ್ರಾಗ ತಪ್ಪಂತ ಅನ್ಸಲ್ಲ, ನೀನು ಮಾತಾಡಿ ಕೇಳು. ಏನು ಅವ್ರೇನೋ ಸಿಟ್ಟೊಳಗೆ ಏನೇನೋ ಬೈದ್ರೆ ಅಷ್ಟೇ ಮುಗೀತಲ್ಲಿಗೆ. ಅದನ್ನು ಯಾರು ತಕ್ಕೊಂತ ಕುಂದಿರ್ತಾರೆ ಅಷ್ಟಕ್ಕೂ. ನಮ್ಮಪ್ಪ ನಮ್ಮವ್ವ ಜಾಸ್ತಿ, ನಮ್ಮಪ್ಪರಂತರೂ ಜಾಸ್ತಿ ಎಲ್ಲ ನಿಂಗೆ ಗೊತ್ತೈತಲ್ಲ, ಫ್ಯಾಕ್ಟ್ರಿ ಒಳಗೆ ಜಾಸ್ತಿ ಇರ್ತಾರೆ. ಆಮೇಲೆ ನಮ್ಮವರಂತರೂ ಜಾಸ್ತಿ ಎಲ್ಲ ಹೊರಗೆ ಅಡ್ಡಾಡಂಗಿಲ್ಲ, ಮನೆ ಒಳಗೆ ಇರ್ತಾರೆ. ಸೊ ಹಂಗೇನು ಕೆಲಸ ಏನು ಹೆಲ್ಪ್ ಬೇಕಂದ್ರೆ ಕೇಳೋದ್ರಾಗ ನನಗೇನು ತಪ್ಪು ಅನ್ಸಲ್ಲ. ಇಬ್ಬರು ಏನು ಫ್ರೆಂಡ್, ಈಗ ನನ್ನ ಜೊತೆ ಏನು ಫ್ರೆಂಡ್ಶಿಪ್ ಆಗೋದು, ನಮ್ಮ ಅಣ್ಣನೂ ಒಂಥರ ಫ್ರೆಂಡ್ ಥರ ಅಷ್ಟೇ, ಮತ್ತೇನು ಅದರೊಳಗೆ ಏನು, ಹೌದಿಲ್ಲ? ಸರಿ ಆಯ್ತು ತಗೋ, ನಾನೇ ಕಾಲ್ ಮಾಡ್ತೀನಿ. ಹಲೋ, ಅದು ನಾನು ಅನ್ನಪೂರ್ಣ ರೀ. ಅನ್ನಪೂರ್ಣ, ಹೇಳ್ರಿ ಹಾಂ, ಎಲ್ಲಿ ಸಿಗೋಣ್ರಿ? ಇದು ಹೇಳ್ರಿ, ನಾನು ಮಾತಾಡ್ಬೇಕಿತ್ತು ನಿಮ್ಮ ಕಡೆ. ಹೇಳ್ರಿ ನೀವು ಎಲ್ಲಿ ಸಿಗೋಣ ಅಂತೀರಿ? ಅಲ್ಲೇ ಬರ್ತೀನಿ. ಇದು ನಿಮ್ಮದೇ ನಂಬರ್ ಏನು ರೀ? ನಾನು ಸೇವ್ ಮಾಡ್ಕೊತೀನಿ ರೀ ಇದು. ಹಂಗಲ್ರಿ, ಅದು ನಂಗೆ ಒಂಚೂರು ಕೆಲಸದ ಬಗ್ಗೆ ಮಾತಾಡ್ಬೇಕಿತ್ತು ರೀ. ನಂಗೆಲ್ಲೂ ಕೆಲಸ ಸಿಗಾತಿದ್ದಿಲ್ಲ, ಸೊ ಅದಕ್ಕೆ ನಿಮಗೆ ಫೋನ್ ಹಚ್ಚಿದ್ದೆ ರೀ ನಾನು. ಅದು ನಿಮ್ಮ ತಂಗಿ ಕಡೆ ಇಸ್ಕೊಂಡೆ ರೀ ನಾನು ನಂಬರ್. ಹೌದೇನು ರೀ? ಹಾಂ ಸರಿ ಒಂದು ಕೆಲಸ ಮಾಡಿರಿ, ನೀವು ನಂಗೆ ಭೇಟಿ ಆಗಿರಿ. ನಾನು ನಿಮಗೆ ಏನು ಕೆಲಸ ಬೇಕು ಅಂತ ನೋಡ್ತೀನಿ. ನಾನು ಹೆಂಗೂ ನಿಮ್ಮ ಕಡೆ ಸ್ವಲ್ಪ ಮಾತಾಡೋದಿತ್ತು, ಸಾರಿ ಅದು ಕೇಳೋದಿತ್ತು, ಸೊ ಅದಾಗ್ಬಿಡ್ತೈತಿ. ನೀವು ಅಲ್ಲೇ ಇರ್ರಿ, ನಾನೇ ಬರ್ತೀನಿ, ಪಿಕಪ್ ಮಾಡ್ತೀನಿ, ನಿಮಗೆ ಕರ್ಕೊಂಡು ಹೋಗ್ತೀನಿ. ಹಾಂ ಸರಿ, ನೀವು ಯಾವಾಗ ಅಂತೀರಿ ನಾನು ಅವಾಗ ಭೇಟಿ ಆಗ್ತೀನಿ ರೀ ನಿಮಗೆ. ಈಗ ನೀವು ಫ್ರೀ ಅದೀರಿ? ಈಗ ಒಂದು ಚೂರು ಕೆಲಸ ಐತ್ರಿ ನಂಗೆ, 4 ಗಂಟೆಗೆ ಬಂದು ನಿಮಗೆ ಪಿಕಪ್ ಮಾಡ್ತೀನಿ, ಆಯಿತಾ? ಆಯ್ತು. ಓಕೆ, ಬಾಯ್. ಅಲ್ಲ ಈಗ ನಾ ಅಕ್ಕಗೆ ಹೇಳೇನ? ಅಕ್ಕಗೆ ಹೇಳಿದ್ರೆ ಬೇಡ ಬಿಡು, ಹೇಳಿದ್ರೆ ಮತ್ತೆ ಸುಮ್ಮನೆ ಇದು ಮಾಡ್ಕೊತಾಳ, ಆಮೇಲೆ ಹೇಳಿದ್ರೆ ಆತು. ಸೀಮೆ ಗಂಡು ಕಾಲಮ್ಮೋ ಎಷ್ಟು ಸಖತ್ತಾಗೈತಲ್ಲ ಇದು ಹಾಡು. ಹಾಂ, ಅನ್ನಪೂರ್ಣ ಅವ್ರು ಸೇಮ್ ಸುಧಾರಾಣಿಗತೆ ಇಲ್ಲ? ನನಗಂತೂ ಅವರು ಸುಧಾರಾಣಿ ಕಂಡಂಗೆ ಕಾಣ್ತಾರೆ. ಒಂದು ಸೆಕೆಂಡ್ ವಿಚಾರ ಮಾಡು, ಹಾಗೆ ಇಮ್ಯಾಜಿನ್ ಮಾಡ್ಕೊ. ನಾನು ಶಿವರಾಜ್ ಕುಮಾರ್, ಅವರು ಸುಧಾರಾಣಿ. ಯಪ್ಪ ನಂಗೆ ನಾಚಿಕೆ ಆಗತ್ತೈತಿ. ಸರ್ ಸರ್ ಸರ್, ಏನಪ್ಪ ಅವ್ರು ಕೇಳ್ತಾನೆ ಇಲ್ಲ, ಯಾವ ಲೋಕದಲ್ಲಿ ಮುಳುಗಿರ್ಬೋದು? ಸರ್ ಏನಾಯ್ತು? ಯಾಕಷ್ಟೊಂದು ಕಿರ್ಸ್ತಾ ಇದೆಯಾ? ಹೇಳು, ಏನು? ಏನೂ ಇಲ್ಲ ಸರ್, ಅಲ್ಲಿ ಮೆಟೀರಿಯಲ್ ಬಂದಿದೆ ಅಂತೆ, ಅದಕ್ಕೆ ಕರೆಯೋಕ್ಕೆ ಕಳಿಸಿದ್ದಾರೆ ನಿಮ್ಮನ್ನು. ಬೇಗ ಅರ್ಜೆಂಟ್ ಬರಬೇಕಂತೆ, ಅದು ದೊಡ್ಡ ಸರ್ ಹೇಳಿದ್ದಾರೆ. ಸರಿ ನಾನು ಬರ್ತೀನಿ, ಹೋಗು. 2 ನಿಮಿಷ ಬಂದೆ ನಾನು. ಅಲ್ಲ ನನಗೇನಾಗೈತಿ? ತಲೆಯಲ್ಲಿ ಕೆಟ್ಟಿದ್ದೇನೆ, ಏನು ಗೊತ್ತಿಲ್ಲ ನಂಗೆ, ಒಂದು ಗೊತ್ತಾಗತ್ತಿಲ್ಲಲ್ಲಪ್ಪ. ಹಾಂ
ನಂಗೆ ಏನಾಗಿತ್ತು ಅಂತ ನೀವೇ ಹೇಳ್ತೀರಲ್ಲ, ಹಾಂ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಂಗೆ ಏನಾಗಿತ್ತು ಅಂತೇಳಿ. ನಿಮಗೆ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಯಾರು ನಮ್ಮ ಹುಬ್ಳಿ ಕಾರ್ಟೂನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಬೆಲ್ ಐಕಾನ್ ಒತ್ತಿರಿ. ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.